ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ತಿರುಪತಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟು ಬೇಗ ಹೋಗಿ ಬೇಗ ವಾಪಸ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬಟ್ ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದೆ ಒಂದು. ನಮಗೆ ಪ್ಲ್ಯಾನ್ ಇರಲಿಲ್ಲ ತಿರುಪತಿಗೆ ಹೋಗಬೇಕು ಅಂತ. ಹೇಗೆ ಸಡನ್ ಪ್ಲ್ಯಾನ್ ಆಯಿತು ಅಂತಂದರೆ, ಈಗ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, ಸೊ ಎಕ್ಸಾಮ್ ಟೈಮಲ್ಲಿ ಜನ ಯಾರೂ ಇರಲ್ಲ ಅಂತ ಅಂದ್ಬಿಟ್ಟು ಹೊರಟ್ವಿ. ನೋಡಿ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯಿತು. ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ. ನಮ್ಮ ಫ್ರೆಂಡ್ ಒಬ್ಬರು ರೀಸೆಂಟಾಗಿ ಒಂದು 3 ಡೇಸ್, ನಾವು ಹೋಗೋಕ್ಕೂ 3 ಡೇಸ್ ಮುಂಚೆ ಅವರು ಹೋಗಿದ್ರು. ಸೊ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಕೇಳೋಣ ಅಂದರೆ, ಅವ್ರು ಏನು ಹೇಳಿದ್ರು, ಇಲ್ಲ 5 ಅವರ್ಸ್ ಕೂಡ ಆಗ್ತಾರೆ, ತುಂಬ ಸುತ್ತಾಕ್ಸ್ತಾರೆ. ಸೊ ಹಂಗಾಗಿ ಇವಾಗ ಜನ ಇದ್ದಾರೆ, ನೀವು ಹೋಗೋದಿದ್ರೆ ಒಂದು ವೀಕ್ ಡೇಸಲ್ಲಿ ಹೋಗಿ, ವೀಕೆಂಡಲ್ಲಂತೂ ದಯವಿಟ್ಟು ಹೋಗಬೇಡಿ ಅಂತ ನನ್ನ ಫ್ರೆಂಡ್ ಹೇಳಿದರು. ಸೊ ನಾನು ಅಂದ್ಕೊಂಡೆ ಶುಕ್ರವಾರ ಯಾವಾಗಾದರೂ ಹೋಗೋಣ, ಅಂದರೆ ವೀಕ್ ಡೇಸಲ್ಲೇ ಹೋಗೋಣ, ಅಂದರೆ ರಜಾ ಹಾಕ್ಸೋಕ್ಕಾಗಲ್ಲ, ಎಕ್ಸಾಮ್ ಟೈಮು, ಮಕ್ಕಳಿಗೆ ರಜಾ ಹಾಕ್ಸೋಕ್ಕಾಗಲ್ಲ ಸ್ಕೂಲು. ಸೊ ಹಂಗಾಗಿ ಇರಲಿ ಅಂತ ಅಂದ್ಬಿಟ್ಟು ಶನಿವಾರ ಹಾಫ್ ಡೇ ಹೋದರೆ ಹೋಯ್ತು ಸ್ಕೂಲು ಅಂತ ಅಂದ್ಬಿಟ್ಟು ಹೊರಟ್ವಿ ಶನಿವಾರ. ಆಮೇಲೆ ನೋಡಿದ್ರೆ ಎಷ್ಟು ರಶ್ ಇತ್ತು, ಕಾರ್ಗಳೆಲ್ಲ ನೋಡೇ ಗೊತ್ತಾಯಿತು ಫುಲ್ ರಶ್ ಇದೆ ಅಂತ. ಸರಿ ಆಯಿತು, ಬಂದ್ಬಿಟ್ಟಿದ್ದೀವಿ, ಇನ್ನೇನು ಮಾಡೋದು ನೋಡೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹಾಗೆ ಮೇಲ್ಗಡೆ ಬಂದ್ವಿ. ಕೆಳಗಡೆ ಎಲ್ಲ ನಮ್ಮದು ಏನಂತಾರೆ ನೋಡೋದ್ರಲ್ವ. ಸೊ ಮೇಲ್ಗಡೆ ಇವಾಗ ಬೆಟ್ಟಕ್ಕೆ ಬಂದು ಅಲ್ಲಿ ಏನು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಹೊಡಿಕೊಂಬೇಡುವ ಚೋಟ. ಯೂಶ್ವಲಿ ನಾವು ಯಾವಾಗ ತಿರುಪತಿಗೆ ಹೋದರೂ ಅಷ್ಟೇ, ನಾವು ದರ್ಶನ ಆಗಿ ಬಂದ ತಕ್ಷಣ ನಮಗೆ ಕಾರ್ ಸಿಕ್ಬಿಡ್ಬೇಕು, ಆ ರೀತಿಯೇ ನಾವು ಪಾರ್ಕ್ ಮಾಡಿರ್ತೀವಿ ಯಾವಾಗ್ಲೂ. ಸೊ ನಮಗೆ ಆ ಥರ ಕಾರ್ ಪಾರ್ಕಿಂಗ್ ಮಾಡಿ ಫಸ್ಟು ದೇವಸ್ಥಾನ ಎದುರುಗಡೆ ಇರೋ ಅದಕ್ಕೆ ದೀಪ ಹಚ್ಚಿ ನಮಸ್ಕಾರ ಹಾಕಿ, ನೆಕ್ಸ್ಟು ನಾವು ವರಹಸ್ವಾಮಿ ದೇವಸ್ಥಾನ ಅಲ್ಲಿಗೂ ಹೋಗಿ ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ಈಗಲೂ ಹೋಗೋದ ಆಮೇಲೆ ಹೋಗೋದ ಅಂತ ಯೋಚನೆ ಮಾಡ್ತಾಯಿದ್ವಿ. ಬಟ್ ಜಾಸ್ತಿ ಜನ ಇದ್ದರು, ರಶ್ ಇತ್ತು ಸಿಕ್ಕಾಪಟ್ಟೆ ಊಟಕ್ಕೆ. ಇವಾಗ ಹೋಗಿಲ್ಲ ಅಂದರೆ ಇನ್ನು ದರ್ಶನ ಆಗೋದು ಎಷ್ಟೊತ್ತಾಗುತ್ತೋ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಫಸ್ಟ್ ಊಟಕ್ಕೆ ಹೋಗಿ ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಈಗ ನಾವು ದರ್ಶನಕ್ಕೆ ಅಂತ ಲೈನಲ್ಲಿ ನಿಂತಿದ್ದೀವಿ. ಹೇಳ್ಬೇಕು ಅಂದರೆ ಈ ಸರಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗೋಯ್ತು ನಮಗೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇವನ್ ನಮ್ಮ ಪತಿಯವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ, ನನ್ನ ಮಕ್ಕಳು ಕೂಡ ಅಡ್ಜಸ್ಟ್ ಮಾಡ್ಕೋತಾರೆ. ಬಟ್ ನನಗಂತೂ ಈ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ನನಗೆ. ಸೊ ಆಮೇಲೆ ಇನ್ನೊಂದೇನು ಅಂತ ಯಾಕೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ,
ಅಂದರೆ ಹೇಳ್ತೀನಿ ನಾನು ಮುಂದೆ. ಅಷ್ಟು ಜನ ಇದ್ದರು. ಸೊ ನಾವು ನಿಂತಿದ್ದು 3:30-4 ಗಂಟೆಗೆ, ಊಟ ಆಗಿದ ತಕ್ಷಣ ದರ್ಶನಕ್ಕೆ ನಿಂತಿದ್ದು. ನೆಕ್ಸ್ಟು ನಾವು 4:15 ಗಂಟೆಗೆ, ಕರೆಕ್ಟ್ 5 ಗಂಟೆಗೆ ನಮ್ಮನ್ನು ರೂಮ್ ಒಳಗಡೆ ಕೂಡಾಕಿದ್ರು. ನಾವು ಅಂದ್ಕೊಂಡ್ವಿ ಒಂದು 2 ಅವರ್ಸ್ ಅಷ್ಟೇ ಕೂಡಾಕ್ತಾರೆ ಅಂತ. ನನ್ನ ಫ್ರೆಂಡ್ ಹೇಳಿದ್ರಲ್ವ, ನಮ್ಮ ಫ್ರೆಂಡು ಒಂದು 5 ಅವರ್ ಕೂಡಾಕ್ತಾರೆ ಅಂದರು. ಸೊ ಅಷ್ಟಾಗ್ಬೋದು ಅಂತ ಅಂದ್ಕೊಂಡ್ರೆ ಸರಿ ಹೋದ್ವಿ. ಅಲ್ಲಿ ಹೋದರೆ ಎಲ್ಲರೂ ಬೇರೆಯವರು ಅಕ್ಕಪಕ್ಕದಲ್ಲಿರೋರೆಲ್ಲ ಹೋಗ್ತಾಯಿದ್ರೆ, ಬಟ್ ನಮಗಂತೂ ಬಿಡ್ತಾನೆ ಇಲ್ಲ. ಬೆಳಗಿನ ಜಾವ 2:30ಗೆ ಬಿಟ್ಟರು ನೋಡಿ ನಮ್ಮನ್ನು. ಬೆಳಗಿನ ಜಾವ 2:30ಗೆ ಬಿಟ್ಟಿದ್ದಕ್ಕೆ ದರ್ಶನ ಆಗಿದ್ದು 4 ಗಂಟೆ 4:15 ದರ್ಶನ ಆಯಿತು. ಸೊ ಆಚೆಗೆ ಬಂದ್ವಿ. ಇದು ಆಚೆಗೆ ನಾವು ಹೇಳಬೇಕು ಅಂದರೆ ಹಿಂದಿನ ದಿವಸ ಮಧ್ಯಾಹ್ನ 2:30ಗೆ ನಾವು ಊಟ ಮಾಡಿದ್ದು, ರಾತ್ರಿ ಊಟ ಇಲ್ಲ. ಅಲ್ಲೆಲ್ಲ ಕೊಡ್ತಾರೆ, ಹಾಲು ಕೊಡ್ತಾರೆ, ಊಟನೂ ಕೊಡ್ತಾರೆ, ಎಲ್ಲನೂ ಕೊಡ್ತಾರೆ. ಬಟ್ ನಮ್ಮ ಮಕ್ಳಿಗೆ ಏನಾಯಿತು ಅಂದರೆ, ನಮ್ಮ ಮನೆಯವರು ನಮ್ಮ ಮಕ್ಕಳು ಅಲ್ಲಿ ಅವ್ರಿಗೆ ಓಡಾಡಿ ಸುತ್ತಾಡಿ ಅವ್ರಿಗೆ ಕಾಲು ನೋವು ಬಂದಿತ್ತು. ಸೊ ಹಂಗಾಗಿ ಆ ಸ್ಟ್ರೈನಲ್ಲಿ ಅವರು ಮಲಗಿಬಿಟ್ಟಿದ್ರು. ಇನ್ನೊಂದೇನು ಅಂದರೆ ಅಲ್ಲಿ ಜನ ಹೆಂಗೆ ಅಂದರೆ ನಿಮಗೆ ಗೊತ್ತಿರುತ್ತೆ, ನಾನೇನು ಹೇಳೋ ಅಂಥದ್ದಿಲ್ಲ. ಮೇಲೆ ಬಿದ್ದು ಅಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಡ್ತಾಯಿದ್ರು, ಊಟ ಕೊಡ್ತಾರೆ, ಮೇಲೆ ಬಿದ್ದು ಇಸ್ಕೊತಾನೆ ಇರ್ತಾರೆ. ಬೇರೆಯವರು ಇಸ್ಕೊಳ್ಳಿ ಇನ್ನೂ ಬೇರೆಯವರು ಇಸ್ಕೊಂಡಲೇ ಇರೋರು ಆ ಥರ ಒಳ್ಳೆ ಬುದ್ಧಿ ಇರಲ್ಲ ಸುಮಾರು ಜನಕ್ಕೆ. ಏನು ನೋಡುತ್ತಾ ಇದೆಯಾ? ಉಪ್ಪಿಟ್ಟೆ ಬೇಕಾ ನಿಮಗೆ? ತುಂಬ ರಶ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಅವರು ಏನು ರಾತ್ರಿ ಊಟ ಹಾಲು ಎಲ್ಲ ಕೊಟ್ಟಿದ್ರು, ಸ್ನ್ಯಾಕ್ಸ್ ಎಲ್ಲ ಅದೆಲ್ಲ ಇಸ್ಕೊಂಡಿಲ್ಲ. ಬೆಳಗ್ಗೆನೇ ತಿಂಡಿ ತಿಂದ್ಬಿಟ್ಟು ಅಲ್ಲಿಂದ ಹೊರಟಿ ಬರಬೇಕಾದ್ರೆ ಇವಾಗ ಒಂದು ಟೈಮ್ 10:30-11 ಗಂಟೆ ಆಗಿತ್ತು. ಹೆಂಗೆ ಅಂದರೆ ಈ ನಮ್ಮ ಚೋಟು ಏನು ಮಾಡೋದು ಅಂದರೆ, ನಂಗೆ ಉಪ್ಪಿಟ್ಟು ಬೇಕು, ಉಪ್ಪಿಟ್ಟು ಕೊಡಿಸಿ ಅಂತ ಅಂದ. ಅಪರೂಪಕ್ಕೆ ಇದು ಫಸ್ಟ್ ಟೈಮ್ ಅವ್ನು ಕೇಳಿರೋದು ಉಪ್ಪಿಟ್ಟು ಕೊಡಿಸಿ ಅಂತ. ಸರಿ ಏನಪ್ಪ ಉಪ್ಪಿಟ್ಟು ಅಂದರೆ ಇಷ್ಟನೇ ಅವನಿಗೆ, ನಾನು ಮಾಡೋ ಉಪ್ಪಿಟ್ಟು. ಬಟ್ ಹೋಟ್ಲಲ್ಲೆಲ್ಲ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡ್ವಿ. ಸರಿ ಇವನು ಹೊಟ್ಟೆ ಹಸ್ದಾಗಿ ಕೇಳಿರೋದು, ಸರಿಯಪ್ಪ ಮಕ್ಳಿಗಿನ ಹೆಚ್ಚ ಅಂತ ಅಂದ್ಬಿಟ್ಟು ನಾವು ಆಯ್ತಪ್ಪ ಅಂತ ಹೋದರೆ, ಯಾವ ಟೈಮಲ್ಲಿ ಹೋಗಿದ್ದೀವಿ? 10:30 ಯಾವ ಟೈಮು? ಈತ ತಿಂಡಿ ಟೈಮು ಅಲ್ಲ, ಈತ ಊಟ ಟೈಮು ಅಲ್ಲ. ಸರಿ ಅಂತ ಅಂದ್ಬಿಟ್ಟು ಅವ್ನು ಕೇಳಿದನಲ್ಲ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಕೇಳಿದ್ವಿ. ಉಪ್ಪಿಟ್ಟು ಅದು ಏನೋ ಹಲ್ದು ಉಳ್ದಿರೋ ಚಲ್ಟ ಅಂತಾರಲ್ಲ ಹಂಗಾಗಿತ್ತು. ನಾವು ಚೋಟಿಗೆ ಇಷ್ಟು ಉಪ್ಪಿಟ್ಟಿತ್ತು ಅಲ್ಲಿ. ಸರಿ ಅಂತಂದ್ಬಿಟ್ಟು ಅವ್ನಿಗೆ ಮಾತ್ರ ಉಪ್ಪಿಟ್ಟು ಕೊಡಿಸಿದ್ವಿ. ನಾವು ನಮಗಂತೂ ಏನೋ ತಿನ್ನಬೇಕು ಅಂತ ಅನಿಸಿರಲಿಲ್ಲ, ಇನ್ನು ಊಟ ಟೈಮ್ ಆಗಿರಲಿಲ್ವಲ್ಲ. ಸೊ ಹಂಗಾಗಿ ನಾನು ಕಾಫಿ ತೊಗೊಂಡೆ, ನಮ್ಮ ಪತಿಯವರು ಟೀ ತೊಗೊಂಡ್ರು. ಅವನಿಗೆ ಮೊಸರು ಇರಲೇಬೇಕು ಎಲ್ಲ ಊಟಕ್ಕೂ. ಸೊ ಅವನು ಮೊಸರು ಅಂತ ಕೇಳ್ತಾ ಇದ್ದ. ಸರಿ ಅಂತ ಅವ್ನಿಗೆ ಮೊಸರು ಹಾಕಿ ಅವ್ನಿಗೆ ತಿನ್ನಿಸ್ತಾ ಇದ್ದೆ. ನಮ್ಮ ತೇಜು ಐಸ್ ಕ್ರೀಮ್ ತೊಗೊಂಡ. ಇಷ್ಟ ಆಯಿತು ನೋಡಿ. ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ಇದು. ಯಪ್ಪ ಎಷ್ಟು ಬೇಜಾರಾಯಿತು ಅಂದ್ರೆ ಅಷ್ಟು ಬೇಜಾರಾಯಿತು ನಮಗಂತೂ. ಈ ಸರಿ ದೊಡ್ಡ ನಮಸ್ಕಾರ, ಇನ್ನು ತಿರುಪತಿಗೆ ಬರಬಾರ್ದು ಅನ್ನೋಷ್ಟು ಬೇಜಾರಾಗೋಯಿತು ನನಗೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಜನಕ್ಕೆ ಆಗಿರುತ್ತೆ ಈ ಥರ ಎಕ್ಸ್ಪೀರಿಯೆನ್ಸು. ಇನ್ನೊಂದೇನು ಅಂದರೆ ಇದೇ ಫಸ್ಟ್ ಟೈಮ್ ನಾವು ಫ್ರೀ ದರ್ಶನಕ್ಕೆ ಹೋಗಿರೋದು. ಯಾವಾಗಲೂ ನಾವು 300 ರೂಪಾಯಿ ಟಿಕೆಟ್ಗೆ ಹೋಗ್ತಾಯಿದ್ವಿ. ಹಂಗಾಗಿ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಸೊ ಅದಕ್ಕೆ ನಮ್ಮ ಪತಿಯವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಸತಿ ತಿರುಪತಿಗೆ ಹೋಗಬೇಕು ಅಂದರೆ ಆನ್ಲೈನ್ ಬುಕ್ ಮಾಡಿದರೆ ಮಾತ್ರ ನಾನು ಬರ್ತೀನಿ, ಇಲ್ಲಾಂದರೆ ನಾನು ಬರಲ್ಲಪ್ಪ ಅಂತ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ವ್ಲಾಗ್, ತಿರುಪತಿ ವ್ಲಾಗ್ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.